ರಾಮ ಮಂದಿರ ನಿರ್ಮಾಣ ಕಾರ್ಯ ಅಂತಿಮ ಹಂತಕ್ಕೆ ಬಂದಿದೆ. ಅಯೋಧ್ಯೆಯಲ್ಲಿ TV9 ವರದಿ ಮಾಡ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ವರದಿ ಮಾಡ್ತಾ ಇರತಕ್ಕಂಥದ್ದು. ರಾಮ ಮಂದಿರ ನಿರ್ಮಾಣ ಆಗ್ತಿರ್ತಕ್ಕಂತಹ ಜಾಗದಲ್ಲಿ ನೋಡ್ತಾ ಇರಬಹುದು, ಭವ್ಯವಾದ ದಿವ್ಯವಾದ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿದೆ. ವಿವಾದಾತ್ಮಕ ಜಾಗ ಏನಿತ್ತು ಅದೇ ಜಾಗದಲ್ಲಿ ಈಗ ರಾಮ ಮಂದಿರ ತಲೆ ಎತ್ತಿ ನಿಲ್ತಾ ಇದೆ. ಮೊದಲ ಮಹಡಿ ಕಂಪ್ಲೀಟ್ ಆಗಿದೆ, ನೆಲ ಮಹಡಿ ಕೂಡ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಎರಡನೇ ಮಹಡಿ ಈಗ ಕಂಪ್ಲೀಟ್ ಆಗುವಂತಹ ಹಂತದಲ್ಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಎರಡನೇ ಮಹಡಿ ಕೂಡ ಕಂಪ್ಲೀಟ್ ಆಗುತ್ತೆ. ಮೊದಲ ಮಹಡಿ ಕಂಪ್ಲೀಟ್ ಆಗಿರೋದ್ರಿಂದ, ನಿರ್ಮಾಣ ಕಾರ್ಯ ಮುಗ್ದಿರೋದ್ರಿಂದ ಅಲ್ಲಿ ಗರ್ಭಗುಡಿಯಲ್ಲಿ ಶ್ರೀರಾಮ ಲಲ್ಲ ದೇವರ ಒಂದು ಮೂರ್ತಿಯನ್ನ ಪ್ರತಿಷ್ಠಾ ಮಾಡಲಾಗುತ್ತೆ. ಜನವರಿ 22ರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಕೆಲಸ ನಡೆಯುತ್ತೆ. ಸುಮಾರು 4,000ಕ್ಕೂ ಹೆಚ್ಚು ಸಾಧು ಸಂತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ವಿವಿಧ ದೇಶಗಳ ಗಣ್ಯರು ಕೂಡ ಆಗಮಿಸ್ತಾರೆ. ಅದರ ಜೊತೆಗೆ ದೇಶದ ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಚಲನಚಿತ್ರ ನಟರು, ನಟಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಜನವರಿ 22 ಇಡೀ ವಿಶ್ವವೇ ನೋಡುವಂತಹ ಒಂದು ಮಹಾ ಸಮಾವೇಶಕ್ಕೆ ಇಲ್ಲಿ ಸಾಕ್ಷಿ ಆಗುತ್ತೆ. ಇಲ್ಲಿ ರಾಮನ ವಿಶ್ವ ರೂಪ ಇಡೀ ವಿಶ್ವಕ್ಕೆ ಗೊತ್ತಾಗುವಂತಹ ಕ್ಷಣಕ್ಕೆ ಈಗ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಮುಖ್ಯವಾಗಿ ನಾವು ನೋಡ್ತಿರ್ಬೋದು, ಮಂದಿರ ನಿರ್ಮಾಣ ಕಾರ್ಯ ಅಂತಂದ್ರೆ ಅದಷ್ಟು ಸುಲಭ ಆಗಿರಲಿಲ್ಲ. ಸುಮಾರು 70 ಎಕರೆ ಜಾಗದಲ್ಲಿ ಈಗ ಮಂದಿರ ನಿರ್ಮಾಣ ಕಾರ್ಯ ನಡೀತಾ ಇರತಕ್ಕಂಥದ್ದು. ಅಂದ್ರೆ 70 ಎಕರೆ ಪ್ರದೇಶದಲ್ಲಿ ಈ ಒಂದು ರಾಮ ಜನ್ಮಭೂಮಿ ಟ್ರಸ್ಟ್ ನ ಭೂಮಿ ಇರ್ತಕ್ಕಂಥದ್ದು. ಅದರಲ್ಲಿ ಕೇವಲ 20 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಕಾರ್ಯವನ್ನ ಮಾಡಲಾಗ್ತಿದೆ. ಇನ್ನ ಉಳಿದಂತ 50 ಎಕರೆ ಪ್ರದೇಶ ಅರಣ್ಯ ಭೂಮಿಯಾಗಿ ಉಳ್ಕೊಳ್ಳುತ್ತೆ. ಮುಖ್ಯವಾಗಿ ಇದರ ಫೌಂಡೇಶನ್ ಹಾಕಬೇಕು ಅಂತಂದ್ರೆ ಅದಷ್ಟು ಈಸಿಯಾದ ಕೆಲಸ ಆಗಿರಲಿಲ್ಲ. ಯಾಕಂತಂದ್ರೆ ಫೌಂಡೇಶನ್ ನೆಲ ಏನಿತ್ತು ಅದು ಸ್ಯಾಂಡ್ ಹೆಚ್ಚು, ಅಂದ್ರೆ ಮರಳು ಹೆಚ್ಚಿತ್ತು, ಸಾಲ್ಟಿ ಸ್ಯಾಂಡ್ ಇತ್ತು. ಹಾಗಾಗಿ ಒಂದು ಗಟ್ಟಿಯಾದಂತಹ ಒಂದು ಫೌಂಡೇಶನ್ ಅನ್ನ ನಿರ್ಮಾಣ ಮಾಡಬೇಕಾದಂತಹ ದೇಶದ ವಿವಿಧ ತಂತ್ರಜ್ಞಾನ ಸಂಸ್ಥೆಗಳ ಇಂಜಿನಿಯರ್ಗಳು ಈ ಒಂದು ಫೌಂಡೇಶನ್ ನಿರ್ಮಾಣ ಮಾಡೋದಕ್ಕೆ ತಂತ್ರಜ್ಞಾನವನ್ನ ಕೊಟ್ಟಿದ್ದಾರೆ. ಅನೇಕ ಇಂಜಿನಿಯರ್ಗಳು ಕೆಲಸ ಮಾಡಿದ್ದಾರೆ. ಒಂದು ಅತ್ಯದ್ಭುತ ಒಂದು ಬಂಡೆಯ ರೀತಿಯಾದಂತಹ ಫೌಂಡೇಶನ್ ಅನ್ನ ನಿರ್ಮಾಣ ಮಾಡಿ ನಂತರ ಮೊದಲ ಮಹಡಿಯನ್ನ ನಿರ್ಮಾಣ ಮಾಡಲಾಗಿದೆ. ನೋಡ್ತಿರೋದು ರಾಮ ಮಂದಿರದ ಜೊತೆಗೆ ಅನೇಕ ರಾಮ ಮಂದಿರದ ಸುತ್ತಮುತ್ತ ನಿರ್ಮಾಣ ಆಗ್ತವೆ. ಮುಖ್ಯವಾಗಿ ಸೂರ್ಯ ಗುಡಿ ಅನ್ನುವಂಥದ್ದು ಕೂಡ ನಿರ್ಮಾಣ ಆಗುತ್ತೆ. ಅಂದ್ರೆ ಸೂರ್ಯ ಗುಡಿ, ಶಂಕರ ಗುಡಿ, ಭಗವತಿ ಹಾಗೂ ಗಣೇಶ ಮಂದಿರಗಳು ಕೂಡ ಇರಲಿವೆ. ಮುಖ್ಯವಾಗಿ ಉಳಿದ ಜಾಗದಲ್ಲಿ 7 ಮಂದಿರಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಅಂದ್ರೆ ರಾಮ ಮಂದಿರದ ಸುತ್ತಮುತ್ತ 7 ಮಂದಿರಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ವಾಲ್ಮೀಕಿ, ವಸಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ನಿಷಾದ್ರಾಜ್, ಶಬರಿ ಮತ್ತು ಅಹಲ್ಯ ಮಂದಿರಗಳು ಕೂಡ ನಿರ್ಮಾಣ ಆಗುತ್ತೆ. ಅಂದ್ರೆ ರಾಮಾಯಣದ ಜೊತೆ, ರಾಮನ ಜೊತೆ ಸಂಬಂಧ ಹೊಂದಿದಂತ ಎಲ್ಲಾ ಕ್ಯಾರೆಕ್ಟರ್ಗಳು ಏನ್ ಬರ್ತವೆ ಆ ಎಲ್ಲರ ಮಂದಿರಗಳು ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಒಂದು ಅತ್ಯದ್ಭುತವಾಗಿ ನಿರ್ಮಾಣ ಆಗುತ್ತೆ. ಅಂದ್ರೆ ಅವೆಲ್ಲ ಮಂದಿರಗಳು ಈಗಲೇ ನಿರ್ಮಾಣ ಆಗೋದಿಲ್ಲ. ಮುಖ್ಯವಾಗಿ 7 ರಿಂದ 8 ತಿಂಗಳು ಹಿಡಿಯುತ್ತೆ ಈ ಎಲ್ಲ ಮಂದಿರಗಳು ನಿರ್ಮಾಣ ಆಗ್ಲಿಕ್ಕೆ ಅನ್ನುವಂಥದ್ದು. ಮುಖ್ಯವಾಗಿ ರಾಮ ಮಂದಿರ ಮೊದಲು ನಿರ್ಮಾಣ ಆಗುತ್ತೆ, ನಂತರ ಅದರ ಸುತ್ತ ಪ್ರಕೋಷ್ಠ ನಿರ್ಮಾಣ ಆಗುತ್ತೆ. ಅಂದ್ರೆ ದಕ್ಷಿಣ ಭಾರತದ ಶೈಲಿಯಲ್ಲಿ ದೇವಸ್ಥಾನದ ಸುತ್ತ ಏನು ಪ್ರಕೋಷ್ಠ ಇರುತ್ತೆ ಆ ಪ್ರಕೋಷ್ಠವನ್ನ ನಿರ್ಮಾಣ ಮಾಡಲಾಗುತ್ತೆ. ಆ ಪ್ರಕೋಷ್ಠ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಆದ್ರೆ ಮುಖ್ಯವಾಗಿ ರಾಮ ಮಂದಿರ ನಿರ್ಮಾಣವನ್ನ ಈಗ ಅಂತಿಮ ಹಂತಕ್ಕೆ ಬಂದಿರತಕ್ಕಂಥದ್ದು. ಆದಷ್ಟು ಬೇಗ ಎಲ್ಲ ಕೆಲಸಗಳು ಮುಗಿತವೆ. ಜನವರಿ 17ರ ಒಳಗೆ ಎಲ್ಲ ಕೆಲಸಗಳು ಮುಗಿದು ನಂತರ ಇಲ್ಲಿ ಪೂಜೆ ಪುನಸ್ಕಾರಗಳು ಶುರುವಾಗ್ತವೆ. ಜನವರಿ 17ರಿಂದ 27ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಶ್ರೀರಾಮ ಲಲ್ಲ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ. ನಾನು ಈಗ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿದ್ದೇನೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಿರ್ಮಾಣ ಆಗ್ತಿರ್ತಕ್ಕಂತಹ ಜಾಗದಲ್ಲೇ ಇದ್ದೀನಿ. ಇದೇ ಜನವರಿ 22ರಂದು ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸುಮಾರು 4,000ಕ್ಕೂ ಹೆಚ್ಚು ಸಾಧು ಸಂತರು, ದೇಶಾದ್ಯಂತ ಇರ್ತಕ್ಕಂಥ ಸಾಧು ಸಂತರು ಇಲ್ಲಿಗೆ ಬಂದು ಸೇರಲಿದ್ದಾರೆ. ಈಗ ಕೆಲಸಗಳು ಅಂತಿಮ ಹಂತದಲ್ಲಿ ನಡೀತಾ ಇದೆ. ನಾನೀಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಆವರಣದಲ್ಲಿದ್ದೀನಿ. ಯಾವ ರೀತಿಯಾಗಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದನ್ನ ತೋರಿಸುವಂತ ಪ್ರಯತ್ನ TV9 ಮಾಡ್ತಾ ಇದೆ. ಮುಖ್ಯವಾಗಿ ನೋಡ್ತಾ ಇರ್ಬೋದು, ರಾಮ ಮಂದಿರ ನಿರ್ಮಾಣ ಆಗ್ತಿರ್ತಕ್ಕಂತಹ ಪ್ರದೇಶದಲ್ಲಿ ನಾನೀಗ ಇದ್ದೀನಿ. ಇವತ್ತು ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇರ್ತಕ್ಕಂಥದ್ದು. ಜನವರಿ 22ರಂದು ರಾಮ ಮಂದಿರ ಲೋಕಾರ್ಪಣೆ ಆಗಲಿದೆ. ಹಾಗಾಗಿ
ಸಿದ್ಧತೆಗಳು ಯುದ್ಧೋಪಾದಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಸುಮಾರು 100 ಯಂತ್ರಗಳು ಕೆಲಸವನ್ನ ಮಾಡ್ತಿದ್ದಾರೆ. ಸಾವಿರಾರು ಕಾರ್ಮಿಕರು ಇಲ್ಲಿಗೆ ಕೆಲಸಗಳನ್ನ ಮಾಡ್ತಾ ಇರತಕ್ಕಂಥದ್ದನ್ನು ನೋಡ್ಬೋದು. ನೆಲಮಹಡಿ ಕಂಪ್ಲೀಟ್ ಆಗಿದೆ, ಅದ್ರ ಜೊತೆಗೆ ಮೊದಲ ಮಹಡಿ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಇನ್ನು 2ನೇ ಮಹಡಿಯಲ್ಲಿ ಕೆಲಸಗಳು ನಡೀತಾ ಇದೆ. ಈ 2ನೇ ಮಹಡಿಯಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸಗಳು ಇನ್ನಷ್ಟು ದಿವಸಗಳ ಕಾಲ ಸಮಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಮೊದಲ ಮಹಡಿಯ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ರಾಮಲಲ್ಲಾ ಪ್ರತಿಷ್ಠಾಪನೆ ಆಗುವಂತಹ ಪ್ರದೇಶ ಗರ್ಭಗುಡಿ ಇಲ್ಲೇ ಇರೋ ಮೊದಲ ಮಹಡಿಯಲ್ಲೇ ಇದೆ. ಹಾಗಾಗಿ ಆ ಒಂದು ಮಹಡಿಯನ್ನ ಈಗ ಸಂಪೂರ್ಣವಾಗಿ ನಿರ್ಮಾಣ ಮಾಡಲಾಗಿದೆ, ತಯಾರಿ ಮಾಡಲಾಗಿದೆ. ಜನವರಿ 22ಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಒಂದು ಸುಂದರವಾದ ಭವ್ಯವಾದ ಮಂದಿರ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು. ಇಡೀ ಉತ್ತರ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಮಂದಿರ ನಿರ್ಮಾಣ ಆಗ್ತಾ ಇಲ್ಲ, ಅದು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂತಹದನ್ನ ಟ್ರಸ್ಟ್ ಹೇಳ್ತಾ ಇದೆ. ಮುಖ್ಯವಾಗಿ 70 ಎಕರೆ ಪ್ರದೇಶ ಈ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಇರ್ತಕ್ಕಂಥದ್ದು. ಈ 70 ಎಕರೆ ಪ್ರದೇಶದಲ್ಲಿ 20 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಹಂತ ನಡೀತಾ ಇದೆ. ಇನ್ನುಳಿದಿರ್ತಕ್ಕಂಥ 50 ಎಕರೆ ಪ್ರದೇಶ ಅರಣ್ಯ ಪ್ರದೇಶ ಆಗಿದೆ. ಅದನ್ನ ಹಾಗೆ ಬಿಟ್ಕೊಳ್ಬೇಕು ಅನ್ನುವಂತಹ ಚಿಂತನೆ ಈಗ ಟ್ರಸ್ಟ್ ಮಾಡಿದೆ. ಈಗ 20 ಎಕರೆ ಪ್ರದೇಶದ ಒಂದು ಉತ್ತರ ಭಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಪ್ರದೇಶವೇ ವಿವಾದಾತ್ಮಕವಾಗಿತ್ತು. ವಿವಾದಾತ್ಮಕ ಪ್ರದೇಶದಲ್ಲಿಯೇ ರಾಮ ಮಂದಿರ ನಿರ್ಮಾಣ ಆಗಬೇಕು, ಈ ಜಾಗದ ಉತ್ತರ ಭಾಗದಲ್ಲಿಯೇ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತಹದನ್ನ ಒಂದು ಯೋಚನೆಯನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ರಾಮ ಮಂದಿರ ಈಗ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ನೋಡ್ಬೋದು, ರಾಮ ಮಂದಿರ ಅಂತಂದ್ರೆ ಒಂದು ರಾಮ ಮಂದಿರ ಅಷ್ಟೇ ಅಲ್ಲ, ಇದರ ಸುತ್ತಮುತ್ತ ಅನೇಕ ಮಂದಿರಗಳು ಬರ್ತವೆ. 4 ದಿಕ್ಕಿಗೂ 4 ಗುಡಿಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಮುಖ್ಯವಾಗಿ ಸೂರ್ಯ ಗುಡಿ ಅಂತ ಒಂದು ನಿರ್ಮಾಣ ಮಾಡಲಾಗುತ್ತೆ. ಭಗವತಿ ಗುಡಿ, ಶಂಕರ ಗುಡಿ ಅನ್ನುವಂಥದ್ದನ್ನು ಕೂಡ ಒಂದು ನಿರ್ಮಾಣ ಮಾಡಲಾಗುತ್ತೆ. ಮಂದಿರದ ಪೂರ್ವಕ್ಕೆ ಎಂಟ್ರೆನ್ಸ್ ಇರುತ್ತೆ. ನಾವೀಗೇನು ಜಾಗದಲ್ಲಿ ನಿಂತಿದ್ದೀವಿ ಆ ಪೂರ್ವದ ಕಡೆಗೆ ಮಂದಿರಕ್ಕೆ ಒಂದು ಭವ್ಯವಾದ ಹೆಬ್ಬಾಗಿಲು ಎಂಟ್ರಿ ಸಿಗುತ್ತೆ ಅನ್ನುವಂತಹದ್ದು. ಅದ್ರ ಜೊತೆಗೆ ಮಂದಿರದ ಸುತ್ತ ಅನೇಕ ಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟ್ರಸ್ಟ್ ಯೋಚನೆಯನ್ನ ಮಾಡಿದೆ. ಮುಖ್ಯವಾಗಿ 7 ಮಂದಿರಗಳನ್ನು ನಿರ್ಮಾಣ ಮಾಡಬೇಕು. ಅಂದ್ರೆ ರಾಮಾಯಣಕ್ಕೆ ರಾಮನಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ವ್ಯಕ್ತಿಗಳ ಮಂದಿರಗಳು ಕೂಡ ನಿರ್ಮಾಣ ಆಗುತ್ತೆ ಅನ್ನುವಂತಹದ್ದು. ವಸಿಷ್ಠ, ಅಹಲ್ಯೆ, ಶಬರಿ, ಈ ತರ ಅನೇಕ ಏನು ಕ್ಯಾರೆಕ್ಟರ್ಗಳು ರಾಮಾಯಣದಲ್ಲಿ ಬರುತ್ತೆ, ಅವರ ಮಂದಿರಗಳು ಕೂಡ ಒಟ್ಟು 7 ಮಂದಿರಗಳು ಸುತ್ತ ನಿರ್ಮಾಣ ಆಗುತ್ತೆ. ಇನ್ನೂ ಮುಖ್ಯವಾಗಿ ನಾವು ನೋಡೋದು ಅಂತಂದ್ರೆ ರಾಮ ಮಂದಿರ ಸುತ್ತ ಪ್ರಕೋಷ್ಠವನ್ನು ಕೂಡ ನಿರ್ಮಾಣ ಮಾಡುವ ಒಂದು ಯೋಜನೆ ಇದೆ. ಅಂದ್ರೆ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಕಂಡು ಬರುವಂತಹ ಪ್ರಕೋಷ್ಠ ಏನಿರುತ್ತೆ, ಆ ಪ್ರಕೋಷ್ಠ ಈ ರಾಮ ಮಂದಿರಕ್ಕೆ ನಿರ್ಮಾಣ ಮಾಡುವ ರಾಮ ಮಂದಿರದಲ್ಲಿ ಪ್ರಕೋಷ್ಠವನ್ನ ಅಂದ್ರೆ ಸುತ್ತ ಕಾಂಪೌಂಡ್ ರೀತಿಯಾದಂತಹ ಒಂದು ಪ್ರಕೋಷ್ಠವನ್ನ ನಿರ್ಮಾಣ ಮಾಡಲಾಗುತ್ತೆ. ಅದರ ನೆಲಮಹಡಿಯಲ್ಲಿ ಮಂದಿರಕ್ಕೆ ಸಂಬಂಧಪಟ್ಟಂತಹ ಕಚೇರಿಗಳಿರ್ತವೆ. ಮೊದಲ ಮಹಡಿಯಲ್ಲಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅಂದ್ರೆ ಯಾರು ಭಕ್ತರು ಬರ್ತಾರೆ, ಯಾತ್ರಿಗಳು ಬರ್ತಾರೆ, ಅವರು ಪ್ರದಕ್ಷಿಣೆಯನ್ನ ಹಾಕ್ಲಿಕ್ಕೆ ಮೊದಲ ಮಹಡಿಯನ್ನ ಬಳಸ್ಕೊಳ್ಬಹುದು. ಅಂದ್ರೆ ಒಂದು ಸುತ್ತು ರಾಮ ಮಂದಿರವನ್ನ ಸುತ್ತಲಿಕ್ಕೆ ಅವಕಾಶ ಸಿಗುತ್ತೆ, ಪ್ರದಕ್ಷಿಣೆಯನ್ನ ಹಾಕ್ಲಿಕ್ಕೆ ಅವಕಾಶ ಸಿಗುತ್ತೆ. ಇನ್ನು ಮುಖ್ಯವಾಗಿ ರಾಮ ಮಂದಿರದ ಆವರಣ ಅಚ್ಚುಕಟ್ಟಾಗಿ ನಿರ್ಮಾಣ ಆಗಬೇಕು, ಯಾತ್ರಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಚ್ಚುಕಟ್ಟಾದಂತಹ ಶೌಚಾಲಯ ಕೂಡ ನಿರ್ಮಾಣ ಮಾಡಬೇಕು ಅನ್ನುವಂತಹದ್ದು. ಮತ್ತೆ ಯಾತ್ರಿಗಳು ಬಂದ್ರೆ ಅವರ ಚಪ್ಪಲಿಯನ್ನ ಇಡುವಂತಹ ಪ್ರದೇಶ ಆಗಿರ್ಬೋದು, ಅದಕ್ಕೊಂದು ಸೂಕ್ತ ವ್ಯವಸ್ಥೆ ಇರಬೇಕು, ಅದು ಕೂಡ ನಿರ್ಮಾಣ ಆಗ್ತಾ ಇದೆ. ಮುಖ್ಯವಾಗಿ ಹಿರಿಯ ಯಾತ್ರಿಕರು ಅಂದ್ರೆ ವಯಸ್ಕ ಯಾತ್ರಿಕರು ಯಾರು ಬಂದ್ರೆ ಅವರಿಗೆ ತುರ್ತು ಚಿಕಿತ್ಸೆ ಏನಾದರೂ ಬೇಕಾಯ್ತು ಅಂತಂದ್ರೆ ಚಿಕಿತ್ಸಾಲಯ ಕೂಡ ಇದೆ. ಅದ್ರ ಜೊತೆಗೆ ಲಿಫ್ಟ್ ಕೂಡ ಇದೆ. ಅಂದ್ರೆ ದಿವ್ಯಾಂಗ ವಿಕಲರು ಯಾರಾದರೂ ಬಂದ್ರೆ ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಲಿಫ್ಟ್ ಕೂಡ ವ್ಯವಸ್ಥೆ ಇರುವಂತಹದ್ದು. ವೀಲ್ ಚೇರ್ ರ್ಯಾಂಪ್ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ, ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯೆ.